ಆತನನ್ನು ಕೂಡ ನಿಗೂಢ ವ್ಯಕ್ತಿ ಆತನನ್ನು ಕೂಡ ಈಗ ಪರಿಶೀಲನೆಗೆ ಒಳಪಡಿಸ್ತಾರೆ, ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಇಡೀ ರಾಜ್ಯವೇ ಈ ಪ್ರಕರಣವನ್ನ ಎದುರು ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ನಿಗೂಢವಾಗಿ ಸಿಕ್ಕಂತ ಆ ತಲೆಬುರುಡೆಗಳು ಯಾರದ್ದು, ಅಲ್ಲಿ ಅವರನ್ನೇನಾದ್ರೂ ಕೊಲೆ ಮಾಡಿ ಅಲ್ಲಿ ಹೂತಾಕಿದ್ರ ಅಥವಾ ಬೇರೇನಾದ್ರೂ ಕಾರಣಗಳಿದೆಯಾ, ಯಾವ ಸಮಯದಲ್ಲಿ ಆಗಿರುವಂತ ಸಾವುಗಳು, ಇದೆಲ್ಲವೂ ಈಗ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ವಿಶೇಷವಾಗಿ ಎಸ್ಐಟಿಯನ್ನ ಅಲ್ಲಿಗೆ ಕಳುಹಿಸಿಕೊಟ್ಟಿದೆ. ಕೆಲ ಮಾಹಿತಿಗಳನ್ನ ಈಗ ಎಸ್ಐಟಿ ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವತ್ತು ಕೂಡ ಕೆಲವು ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ವಿಚಾರಣೆಯ ವೇಳೆ ನಿಗೂಢ ವ್ಯಕ್ತಿಯ ಎಚ್ಚರಿಕೆಯ ಹೆಜ್ಜೆ ಅನ್ನೋದು ಕೂಡ ನೋಡಿ ಇಲ್ಲಿ ತನಿಖೆ ವೇಳೆ ತಿಳಿದಿರುವಂತ ವಿಚಾರ. ಕೆಲ ಮಾಹಿತಿಯನ್ನ ತಿಳಿಸದೆ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ನೋಡಿ, ಶವಗಳನ್ನ ಹೂತಿಟ್ಟ ನಿಖರ ಸ್ಥಳದ ಬಗ್ಗೆ ಆ ವ್ಯಕ್ತಿ ಇದನ್ನಲ್ಲ, ಆತ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಕಳೆಬರಹ ತೆಗೆಯುವ ಪ್ರಕ್ರಿಯೆ ದಿನವೇ ನಿಖರ ಸ್ಥಳವನ್ನ ತಿಳಿಸ್ತೇನೆ ಅಂತೇಳಿ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ವಿಚಾರಣೆಯ ವೇಳೆ ನಿಖರ ಸ್ಥಳವನ್ನ ತಿಳಿಸಿದ್ರೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನುವ ಆತಂಕವೂ ಕೂಡ ಇರೋದ್ರಿಂದಾಗಿ ಆ ವ್ಯಕ್ತಿ ಬಹಳ ಸೂಕ್ಷ್ಮವಾಗಿ ನೋಡಿ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಆತ ಹೇಳುವಂತ ಪ್ರತಿಯೊಂದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಆತ ಆ ತಲೆಬುರುಡೆಗಳು ಎಲ್ಲಿ ಸಿಕ್ಕಿದ್ವು, ಕಳೆಬರಹ ಎಲ್ಲಿ ಸಿಕ್ತು, ಇದೆಲ್ಲದರ ಬಗ್ಗೆ ಆತ ನಿಖರವಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾನೆಲ್ಲವನ್ನ ಹೇಳಿದ್ರೆ ಅದು ಎಲ್ಲಿ ಸೋರಿಕೆಯಾಗಿ ಮತ್ತೆ ಸಾಕ್ಷಿ ನಾಶ ಆಗಬಹುದು ಅಥವಾ ಬೇರೇನಾದ್ರೂ ಅದು ಬೇರೆ ರೀತಿಯ ಡೈವರ್ಟ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆತ ಯಾವಾಗ ಇದರ ಮುಂದುವರೆದು ತನಿಖೆ ಆಗುತ್ತೆ ಮತ್ತೆ ಆ ಸಮಯದಲ್ಲಿ ನಾನೆಲ್ಲವನ್ನ ಮಾಹಿತಿ ನೀಡ್ತೀನಿ ಅನ್ನೋದನ್ನ ಆ ನಿಗೂಢ ವ್ಯಕ್ತಿ, ಗೌಪ್ಯ ವ್ಯಕ್ತಿ ಏನಿದ್ದಾನೆ ಆತ ಹೇಳಿದ್ದಾನೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿರೋದು. ಸದ್ಯಕ್ಕೆ ಕ್ಷಣ ಕ್ಷಣವೂ ಕೂಡ ಈ ಪ್ರಕರಣನೂ ಕೂಡ ನಿಗೂಢ ವ್ಯಕ್ತಿ ಆತನನ್ನು ಕೂಡ ಈಗ ಪರಿಶೀಲನೆಗೆ ಒಳಪಡಿಸ್ತಾರೆ, ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಇಡೀ ರಾಜ್ಯವೇ ಈ ಪ್ರಕರಣವನ್ನ ಎದುರು ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ನಿಗೂಢವಾಗಿ ಸಿಕ್ಕಂತ ಆ ತಲೆಬುರುಡೆಗಳು ಯಾರದ್ದು, ಅಲ್ಲಿ ಅವರನ್ನೇನಾದ್ರೂ ಕೊಲೆ ಮಾಡಿ ಅಲ್ಲಿ ಹೂತಾಕಿದ್ರ ಅಥವಾ ಬೇರೇನಾದ್ರೂ ಕಾರಣಗಳಿದೆಯಾ, ಯಾವ ಸಮಯದಲ್ಲಿ ಆಗಿರುವಂತ ಸಾವುಗಳು, ಇದೆಲ್ಲವೂ ಈಗ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ವಿಶೇಷವಾಗಿ ಎಸ್ಐಟಿಯನ್ನ ಅಲ್ಲಿಗೆ ಕಳುಹಿಸಿಕೊಟ್ಟಿದೆ. ಕೆಲ ಮಾಹಿತಿಗಳನ್ನ ಈಗ ಎಸ್ಐಟಿ ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವತ್ತು ಕೂಡ ಕೆಲವು ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ವಿಚಾರಣೆಯ ವೇಳೆ ನಿಗೂಢ ವ್ಯಕ್ತಿಯ ಎಚ್ಚರಿಕೆಯ ಹೆಜ್ಜೆ ಅನ್ನೋದು ಕೂಡ ನೋಡಿ ಇಲ್ಲಿ ತನಿಖೆ ವೇಳೆ ತಿಳಿದಿರುವಂತ ವಿಚಾರ. ಕೆಲ ಮಾಹಿತಿಯನ್ನ ತಿಳಿಸದೆ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ನೋಡಿ, ಶವಗಳನ್ನ ಹೂತಿಟ್ಟ ನಿಖರ ಸ್ಥಳದ ಬಗ್ಗೆ ಆ ವ್ಯಕ್ತಿ ಇದನ್ನಲ್ಲ, ಆತ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಕಳೆಬರಹ ತೆಗೆಯುವ ಪ್ರಕ್ರಿಯೆ ದಿನವೇ ನಿಖರ ಸ್ಥಳವನ್ನ ತಿಳಿಸ್ತೇನೆ ಅಂತೇಳಿ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ವಿಚಾರಣೆಯ ವೇಳೆ ನಿಖರ ಸ್ಥಳವನ್ನ ತಿಳಿಸಿದ್ರೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನುವ ಆತಂಕವೂ ಕೂಡ ಇರೋದ್ರಿಂದಾಗಿ ಆ ವ್ಯಕ್ತಿ ಬಹಳ ಸೂಕ್ಷ್ಮವಾಗಿ ನೋಡಿ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಆತ ಹೇಳುವಂತ ಪ್ರತಿಯೊಂದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಆತ ಆ ತಲೆಬುರುಡೆಗಳು ಎಲ್ಲಿ ಸಿಕ್ಕಿದ್ವು, ಕಳೆಬರಹ ಎಲ್ಲಿ ಸಿಕ್ತು, ಇದೆಲ್ಲದರ ಬಗ್ಗೆ ಆತ ನಿಖರವಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾನೆಲ್ಲವನ್ನ ಹೇಳಿದ್ರೆ ಅದು ಎಲ್ಲಿ ಸೋರಿಕೆಯಾಗಿ ಮತ್ತೆ ಸಾಕ್ಷಿ ನಾಶ ಆಗಬಹುದು ಅಥವಾ ಬೇರೇನಾದ್ರೂ ಅದು ಬೇರೆ ರೀತಿಯ ಡೈವರ್ಟ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆತ ಯಾವಾಗ ಇದರ ಮುಂದುವರೆದು ತನಿಖೆ ಆಗುತ್ತೆ ಮತ್ತೆ ಆ ಸಮಯದಲ್ಲಿ ನಾನೆಲ್ಲವನ್ನ ಮಾಹಿತಿ ನೀಡ್ತೀನಿ ಅನ್ನೋದನ್ನ ಆ ನಿಗೂಢ ವ್ಯಕ್ತಿ, ಗೌಪ್ಯ ವ್ಯಕ್ತಿ ಏನಿದ್ದಾನೆ ಆತ ಹೇಳಿದ್ದಾನೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿರೋದು. ಸದ್ಯಕ್ಕೆ ಕ್ಷಣ ಕ್ಷಣವೂ ಕೂಡ ಈ ಪ್ರಕರಣನೂ ಕೂಡ ನಿಗೂಢ ವ್ಯಕ್ತಿ ಆತನನ್ನು ಕೂಡ ಈಗ ಪರಿಶೀಲನೆಗೆ ಒಳಪಡಿಸ್ತಾರೆ, ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಇಡೀ ರಾಜ್ಯವೇ ಈ ಪ್ರಕರಣವನ್ನ ಎದುರು ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ನಿಗೂಢವಾಗಿ ಸಿಕ್ಕಂತ ಆ ತಲೆಬುರುಡೆಗಳು ಯಾರದ್ದು, ಅಲ್ಲಿ ಅವರನ್ನೇನಾದ್ರೂ ಕೊಲೆ ಮಾಡಿ ಅಲ್ಲಿ ಹೂತಾಕಿದ್ರ ಅಥವಾ ಬೇರೇನಾದ್ರೂ ಕಾರಣಗಳಿದೆಯಾ, ಯಾವ ಸಮಯದಲ್ಲಿ ಆಗಿರುವಂತ ಸಾವುಗಳು, ಇದೆಲ್ಲವೂ ಈಗ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ವಿಶೇಷವಾಗಿ ಎಸ್ಐಟಿಯನ್ನ ಅಲ್ಲಿಗೆ ಕಳುಹಿಸಿಕೊಟ್ಟಿದೆ. ಕೆಲ ಮಾಹಿತಿಗಳನ್ನ ಈಗ ಎಸ್ಐಟಿ ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವತ್ತು ಕೂಡ ಕೆಲವು ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ವಿಚಾರಣೆಯ ವೇಳೆ ನಿಗೂಢ ವ್ಯಕ್ತಿಯ ಎಚ್ಚರಿಕೆಯ ಹೆಜ್ಜೆ ಅನ್ನೋದು ಕೂಡ ನೋಡಿ ಇಲ್ಲಿ ತನಿಖೆ ವೇಳೆ ತಿಳಿದಿರುವಂತ ವಿಚಾರ. ಕೆಲ ಮಾಹಿತಿಯನ್ನ ತಿಳಿಸದೆ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ.
ನೋಡಿ, ಶವಗಳನ್ನ ಹೂತಿಟ್ಟ ನಿಖರ ಸ್ಥಳದ ಬಗ್ಗೆ ಆ ವ್ಯಕ್ತಿ ಇದನ್ನಲ್ಲ, ಆತ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಕಳೆಬರಹ ತೆಗೆಯುವ ಪ್ರಕ್ರಿಯೆ ದಿನವೇ ನಿಖರ ಸ್ಥಳವನ್ನ ತಿಳಿಸ್ತೇನೆ ಅಂತೇಳಿ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ವಿಚಾರಣೆಯ ವೇಳೆ ನಿಖರ ಸ್ಥಳವನ್ನ ತಿಳಿಸಿದ್ರೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನುವ ಆತಂಕವೂ ಕೂಡ ಇರೋದ್ರಿಂದಾಗಿ ಆ ವ್ಯಕ್ತಿ ಬಹಳ ಸೂಕ್ಷ್ಮವಾಗಿ ನೋಡಿ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಆತ ಹೇಳುವಂತ ಪ್ರತಿಯೊಂದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಆತ ಆ ತಲೆಬುರುಡೆಗಳು ಎಲ್ಲಿ ಸಿಕ್ಕಿದ್ವು, ಕಳೆಬರಹ ಎಲ್ಲಿ ಸಿಕ್ತು, ಇದೆಲ್ಲದರ ಬಗ್ಗೆ ಆತ ನಿಖರವಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾನೆಲ್ಲವನ್ನ ಹೇಳಿದ್ರೆ ಅದು ಎಲ್ಲಿ ಸೋರಿಕೆಯಾಗಿ ಮತ್ತೆ ಸಾಕ್ಷಿ ನಾಶ ಆಗಬಹುದು ಅಥವಾ ಬೇರೆನಾದ್ರೂ ಅದು ಬೇರೆ ರೀತಿಯ ಡೈವರ್ಟ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆತ ಯಾವಾಗ ಇದರ ಮುಂದುವರೆದು ತನಿಖೆ ಆಗುತ್ತೆ ಮತ್ತೆ ಆ ಸಮಯದಲ್ಲಿ ನಾನೆಲ್ಲವನ್ನ ಮಾಹಿತಿ ನೀಡ್ತೀನಿ ಅನ್ನೋದನ್ನ ಆ ನಿಗೂಢ ವ್ಯಕ್ತಿ, ಗೌಪ್ಯ ವ್ಯಕ್ತಿ ಏನಿದ್ದಾನೆ ಆತ ಹೇಳಿದ್ದಾನೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿರೋದು. ಸದ್ಯಕ್ಕೆ ಕ್ಷಣ ಕ್ಷಣವೂ ಕೂಡ ಈ ಪ್ರಕರಣನೂ ಕೂಡ ನಿಗೂಢ ವ್ಯಕ್ತಿ ಆತನನ್ನು ಕೂಡ ಈಗ ಪರಿಶೀಲನೆಗೆ ಒಳಪಡಿಸ್ತಾರೆ, ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಇಡೀ ರಾಜ್ಯವೇ ಈ ಪ್ರಕರಣವನ್ನ ಎದುರು ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ನಿಗೂಢವಾಗಿ ಸಿಕ್ಕಂತ ಆ ತಲೆಬುರುಡೆಗಳು ಯಾರದ್ದು, ಅಲ್ಲಿ ಅವರನ್ನೇನಾದ್ರೂ ಕೊಲೆ ಮಾಡಿ ಅಲ್ಲಿ ಹೂತಾಕಿದ್ರ ಅಥವಾ ಬೇರೇನಾದ್ರೂ ಕಾರಣಗಳಿದೆಯಾ, ಯಾವ ಸಮಯದಲ್ಲಿ ಆಗಿರುವಂತ ಸಾವುಗಳು, ಇದೆಲ್ಲವೂ ಈಗ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ವಿಶೇಷವಾಗಿ ಎಸ್ಐಟಿಯನ್ನ ಅಲ್ಲಿಗೆ ಕಳುಹಿಸಿಕೊಟ್ಟಿದೆ. ಕೆಲ ಮಾಹಿತಿಗಳನ್ನ ಈಗ ಎಸ್ಐಟಿ ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವತ್ತು ಕೂಡ ಕೆಲವು ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ವಿಚಾರಣೆಯ ವೇಳೆ ನಿಗೂಢ ವ್ಯಕ್ತಿಯ ಎಚ್ಚರಿಕೆಯ ಹೆಜ್ಜೆ ಅನ್ನೋದು ಕೂಡ ನೋಡಿ ಇಲ್ಲಿ ತನಿಖೆ ವೇಳೆ ತಿಳಿದಿರುವಂತ ವಿಚಾರ. ಕೆಲ ಮಾಹಿತಿಯನ್ನ ತಿಳಿಸದೆ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ನೋಡಿ, ಶವಗಳನ್ನ ಹೂತಿಟ್ಟ ನಿಖರ ಸ್ಥಳದ ಬಗ್ಗೆ ಆ ವ್ಯಕ್ತಿ ಇದನ್ನಲ್ಲ, ಆತ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಕಳೆಬರಹ ತೆಗೆಯುವ ಪ್ರಕ್ರಿಯೆ ದಿನವೇ ನಿಖರ ಸ್ಥಳವನ್ನ ತಿಳಿಸ್ತೇನೆ ಅಂತೇಳಿ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ವಿಚಾರಣೆಯ ವೇಳೆ ನಿಖರ ಸ್ಥಳವನ್ನ ತಿಳಿಸಿದ್ರೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನುವ ಆತಂಕವೂ ಕೂಡ ಇರೋದ್ರಿಂದಾಗಿ ಆ ವ್ಯಕ್ತಿ ಬಹಳ ಸೂಕ್ಷ್ಮವಾಗಿ ನೋಡಿ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಆತ ಹೇಳುವಂತ ಪ್ರತಿಯೊಂದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಆತ ಆ ತಲೆಬುರುಡೆಗಳು ಎಲ್ಲಿ ಸಿಕ್ಕಿದ್ವು, ಕಳೆಬರಹ ಎಲ್ಲಿ ಸಿಕ್ತು, ಇದೆಲ್ಲದರ ಬಗ್ಗೆ ಆತ ನಿಖರವಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾನೆಲ್ಲವನ್ನ ಹೇಳಿದ್ರೆ ಅದು ಎಲ್ಲಿ ಸೋರಿಕೆಯಾಗಿ ಮತ್ತೆ ಸಾಕ್ಷಿ ನಾಶ ಆಗಬಹುದು ಅಥವಾ ಬೇರೆನಾದ್ರೂ ಅದು ಬೇರೆ ರೀತಿಯ ಡೈವರ್ಟ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆತ ಯಾವಾಗ ಇದರ ಮುಂದುವರೆದು ತನಿಖೆ ಆಗುತ್ತೆ ಮತ್ತೆ ಆ ಸಮಯದಲ್ಲಿ ನಾನೆಲ್ಲವನ್ನ ಮಾಹಿತಿ ನೀಡ್ತೀನಿ ಅನ್ನೋದನ್ನ ಆ ನಿಗೂಢ ವ್ಯಕ್ತಿ, ಗೌಪ್ಯ ವ್ಯಕ್ತಿ ಏನಿದ್ದಾನೆ ಆತ ಹೇಳಿದ್ದಾನೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿರೋದು. ಸದ್ಯಕ್ಕೆ ಕ್ಷಣ ಕ್ಷಣವೂ ಕೂಡ ಈ